Welcome to DCE Digital Learning or e-content program. Welcome to Karnataka University Dharwad. I am Saraswati V. Patil, Assistant Professor of Economics, Government First Grade College, Shiggaon. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿಕಾಮ್ ಒಂದು ಎರಡನೆಯ ಸೆಮಿಸ್ಟರ್ನ ಬಿಸಿನೆಸ್ ಎಕನಾಮಿಕ್ಸ್ನ ಒಂದು ಅಧ್ಯಯನವಾಗಿದೆ. ಇದು 24ನೇ ಸೆಷನ್ನಿನ ಥಿಯರೀಸ್ ಆಫ್ ಅ ಪ್ರಾಫಿಟ್ ಅಂದರೆ ಲಾಭದ ಸಿದ್ಧಾಂತಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. Let us we have discussed about the what is the introduction and the meaning of the profit. ಲಾಭದ ಒಂದು ಪೀಠಿಕೆ, ಪರಿಚಯ ಅಥವಾ ಅರ್ಥ, ವ್ಯಾಖ್ಯೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಪ್ರಾಫಿಟ್ ಈಸ್ ಅ ರಿವಾರ್ಡ್ ಆಫ್ ದ ಎಂಟರ್ಪ್ರಿನಿಯರ್. It is a surplus left over after the other factors of production, namely land, labor, capital, are paid. Therefore, it is an residual income of the organizer. ಉತ್ಪಾದನೆಯಲ್ಲಿ ತಾನು ಸಲ್ಲಿಸಿದ ಸೇವೆಗಾಗಿ ಉತ್ಪಾದಕನು ಪಡೆಯುವ ಪ್ರತಿಫಲವೇ ಲಾಭವಾಗಿದೆ. ಲಾಭವು ಶೇಷದ ಆದಾಯ. ಆದುದರಿಂದ ಲಾಭಕ್ಕೂ ಇತರ ಉತ್ಪಾದನಾಂಗಗಳಿಗೂ ಪಡೆಯುವ ಪ್ರತಿಫಲಕ್ಕೂ ವ್ಯತ್ಯಾಸವಿದೆ. ಇತರ ಎಲ್ಲ ಉತ್ಪಾದನಾಂಗಗಳಿಗೆ ಪ್ರತಿಫಲವನ್ನು ಕೊಟ್ಟ ನಂತರ ಉಳಿಯುವ ಆದಾಯವೇ ಲಾಭವಾಗಿದೆ. ಗೇಣಿ, ಕೂಲಿ, ಬಡ್ಡಿಯನ್ನು ಕೊಟ್ಟ ನಂತರ ಉಳಿಯುವ ಶೇಷ ಆದಾಯವೇ ಉತ್ಪಾದಕನ ಲಾಭವಾಗಿದೆ. ಪ್ಯೂರ್ ಪ್ರಾಫಿಟ್ ಈಸ್ ದಸ್ ರಿವಾರ್ಡ್ ಫಾರ್ ಎಂಟರ್ಪ್ರಿನಿಯರ್ ಫಂಕ್ಷನ್. Already we have discussed what is the meaning and definition of the profit in the previous class. According to Marshall, profit are the earning of management. ನಿರ್ವಹಣೆಯ ಒಂದು ಗಳಿಕೆಯೇ ಲಾಭವಾಗಿದೆ. According to Benham, profit have their origin in uncertainty. ಅನಿಶ್ಚಿತತೆಯ ಮೂಲಗಳೇ ಲಾಭಕ್ಕೆ ಕಾರಣವಾಗಿದೆ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೌಲೆ, ಪ್ರಾಫಿಟ್ ಈಸ್ ದ ರಿವಾರ್ಡ್ ಆಫ್ ಬಿಯರಿಂಗ್ ರಿಸ್ಕ್. ಒಂದು ಗಂಡಾಂತರಗಳನ್ನು ಎದುರಿಸುವುದೇ ಒಂದು ಲಾಭದ ಪ್ರತಿಫಲವಾಗಿದೆ. ಇನ್ ಟ್ವಿಕ್ಸೆಲ್, ಪ್ರಾಫಿಟ್ ಈಸ್ ಅ ರಿವಾರ್ಡ್ ಆಫ್ ದ ಎಂಟರ್ಪ್ರಿನಿಯರ್ ಫಾರ್ ಬಿಯರಿಂಗ್ ರಿಸ್ಕ್ ಆ್ಯಂಡ್ ಅನ್ಸರ್ಟಿನಿಟಿ. ಅನಿಶ್ಚಿತೆ ಮತ್ತು ಗಂಡಾಂತರಗಳನ್ನು ಸಂಘಟನಾಕಾರ ಎದುರಿಸುವಂಥ ಪ್ರತಿಫಲವೇ ಲಾಭವಾಗಿದೆ. ಥಿಯರೀಸ್ ಆಫ್ ಪ್ರಾಫಿಟ್. Profit as a rent of ability, F.A. Walker, or rent theory of profit. Walker regards profits as a rent of ability over others. Just as there are different grades of land, there are grades of different entrepreneurs. The least efficient entrepreneur, who must remain in the field of production to meet the current demand, just recovers his cost of production. He does not enjoy any profit. Above him are entrepreneurs of superior ability. Just as the rent arises because of the differential advantages, profit arises because of the differential abilities. ಈ ಸಿದ್ಧಾಂತವನ್ನು ಗೇಣಿ ಸ್ವರೂಪದ ಲಾಭದ ಸಿದ್ಧಾಂತ ಅಂತೇಳಿ ಕರಿತೀವಿ. ಇದನ್ನು F.A. ವಾಕರ್ ಎಂಬ ಅಮೆರಿಕದ ಅರ್ಥಶಾಸ್ತ್ರಜ್ಞರು ಪ್ರತಿಪಾದಿಸಿದ್ದಾರೆ ಅಥವಾ ರಚಿಸಿದ್ದಾರೆ. ಈ ಸಿದ್ಧಾಂತದ ಪ್ರಕಾರ ಲಾಭವು ಗೇಣಿಯನ್ನು ಹೋಲುತ್ತದೆ. ವಿವಿಧ ಭೂಮಿಗಳ ಫಲವತ್ತತೆಯಲ್ಲಿ ಹೇಗೆ ವ್ಯತ್ಯಾಸವಿರುತ್ತದೆಯೋ ಅದರಂತೆಯೇ ವಿವಿಧ ಉದ್ದಿಮೆದಾರರ ದಕ್ಷತೆಯಲ್ಲೂ ವ್ಯತ್ಯಾಸವಿದೆ. ಫಲವತ್ತತೆಯಲ್ಲಿನ ವ್ಯತ್ಯಾಸದ ಮೂಲಕ ಗೇಣಿ ಹೇಗೆ ಉದ್ಭವಿಸುತ್ತದೆಯೋ ಹಾಗೆ ದಕ್ಷತೆಯಲ್ಲಿನ ವ್ಯತ್ಯಾಸದ ಮೂಲಕ ಲಾಭವು ಉದ್ಭವಿಸುತ್ತದೆ. ಹೆಚ್ಚು ಫಲವತ್ತತೆಯುಳ್ಳ ಜಮೀನು ಹೆಚ್ಚಿನ ಗೇಣಿಯನ್ನು, ಕಡಿಮೆ ಫಲವತ್ತತೆಯುಳ್ಳ ಜಮೀನು ಕಡಿಮೆ ಗೇಣಿಯನ್ನು ಪಡೆಯುವಂತೆ ಹೆಚ್ಚು ದಕ್ಷತೆಯುಳ್ಳ ಉದ್ದಿಮೆದಾರ ಹೆಚ್ಚು ಲಾಭವನ್ನು, ಕಡಿಮೆ ದಕ್ಷತೆಯುಳ್ಳ ಉದ್ದಿಮೆದಾರ ಕಡಿಮೆ ಲಾಭವನ್ನು ಗಳಿಸುತ್ತಾನೆ. ಅಂಚಿನ ಜಮೀನು ಹೇಗೆ ಇರುತ್ತದೆಯೋ ಹಾಗೆ ಉದ್ದಿಮೆದಾರರಲ್ಲಿ ಕೆಲವರು ಅಂಚಿನ ಉದ್ದಿಮೆದಾರರು ಇರುತ್ತಾರೆ.
It's also include the criticism, not exceptions of the criticisms also. Does not explain the real nature of a profit. At best, it is a measure of a profit. ಈ ಸಿದ್ಧಾಂತವು ವಿಮರ್ಶೆಗಳಿಂದ ಹೊರತಾಗಿಲ್ಲ. ಲಾಭವನ್ನ ಗೇಣಿಗೆ ಹೋಲಿಸುವುದು ಸರಿಯಲ್ಲ, ಏಕೆಂದರೆ ಗೇಣಿ ಯಾವಾಗಲೂ ಧನಾತ್ಮಕವಾಗಿರುತ್ತದೆ. ಆದ್ರೆ ಲಾಭ ಧನಾತ್ಮಕವಾಗಿರಬಹುದು ಅಥವಾ ಋಣಾತ್ಮಕವಾಗಿರಬಹುದು. Some entrepreneurs may earn high profit and other may suffer heavy losses. ಹಾಗಾದ್ರೆ ಇಲ್ಲಿ ಅಂಚಿನ ಜಮೀನು ಇದ್ದಂತೆ ಅಂಚಿನ ಉದ್ದಿಮೆದಾರರಿರುವುದು ಸಾಧ್ಯವಿಲ್ಲ, ಏಕೆಂದರೆ ಲಾಭವನ್ನ ಗಳಿಸಲು ಸಾಧ್ಯವಿಲ್ಲದಾಗ ಉದ್ದಿಮೆದಾರರು ತಮ್ಮ ಉದ್ದಿಮೆಯನ್ನ ಬಿಟ್ಟುಕೊಟ್ಟು ಬೇರೊಂದು ಉದ್ದಿಮೆಯನ್ನ ಕೈಗೊಳ್ಳುತ್ತಾರೆ. ಈ ಸಿದ್ಧಾಂತವು ಲಾಭದ ನಿಜವಾದ ಸ್ವರೂಪವನ್ನ ವಿವರಿಸುವುದಿಲ್ಲ, ಲಾಭದ ಪ್ರಮಾಣವನ್ನ ಮಾತ್ರ ಸೂಚಿಸುತ್ತದೆ. ಭೂಮಿಯ ಪೂರೈಕೆಯು ಸ್ಥಿರವಾಗಿರುತ್ತದೆ, ಆದ್ರೆ ಅದರ ಬೇಡಿಕೆ ಬಹಳಷ್ಟು ಕೊರತೆಯಲ್ಲಿದೆ. And next one, risk theory of profit, Professor Howley. Profit is a reward for a risk taking in business. ಗಂಡಾಂತರ ಲಾಭದ ಸಿದ್ಧಾಂತ. ಈ ಸಿದ್ಧಾಂತವನ್ನ FB ಹಾಲೆ ಅವರು ಅಮೆರಿಕದ ಅರ್ಥಶಾಸ್ತ್ರಜ್ಞರು ರಚಿಸಿದ್ದಾರೆ. ಈ ಸಿದ್ಧಾಂತದ ಪ್ರಕಾರ ಲಾಭವು ಉದ್ದಿಮೆಯಲ್ಲಿನ ಗಂಡಾಂತರಗಳನ್ನ ಹೊರುವುದಕ್ಕೆ ಉದ್ದಿಮೆದಾರನಿಗೆ ಕೊಡುವ ಪ್ರತಿಫಲವಾಗಿದೆ. ಉದ್ದಿಮೆಯಲ್ಲಿ ಉದ್ಭವಿಸುವ ಗಂಡಾಂತರಗಳನ್ನ ಉದ್ದಿಮೆದಾರನೇ ಹೊರಬೇಕೆ ಹೊರತು ಇತರ ವ್ಯಕ್ತಿಗಳಲ್ಲ. ಗಂಡಾಂತರಗಳ ಪ್ರಮಾಣವು ಅಧಿಕವಾಗಿದ್ರೆ ಲಾಭದ ಪ್ರಮಾಣವು ಅಧಿಕವಾಗಿರುತ್ತದೆ. ಗಂಡಾಂತರಗಳ ಪ್ರಮಾಣಕ್ಕನುಗುಣವಾಗಿ ಅವನಿಗೆ ಲಾಭವಾಗದಿದ್ದಲ್ಲಿ ಪುನಃ ಅವನು ಆ ಪ್ರಕಾರದ ಗಂಡಾಂತರಗಳನ್ನ ಹೊರುವುದಕ್ಕೆ ಮನಸ್ಸು ಮಾಡುವುದಿಲ್ಲ. ಆದುದರಿಂದ ಉದ್ದಿಮೆದಾರನು ತನ್ನ ಉದ್ದಿಮೆಯಲ್ಲಿ ಗಂಡಾಂತರಗಳನ್ನ ಹೊರುವುದರಿಂದ ಅವನು ಲಾಭವನ್ನ ಗಳಿಸಲು ಸಾಧ್ಯವಾಗುತ್ತದೆ. They are facing two kinds of risk. One is replacement obsolescence, insured risk, and risk proper uncertainty, uninsured risk. Profit are paid to only uninsured risk also. No entrepreneur will be willing to undertake risk if gets only the normal return. Therefore, the reward for risk taking must be higher than the actual value of a risk. It's not exceptions of the also criticism. There neglects the other factors determining a profit, like organizational and coordinating ability of the entrepreneur, innovation, uncertainty, etc. ಹಾಗಾದ್ರೆ ಲಾಭವು ಹೇಗೆ ಉದ್ಭವಿಸುತ್ತದೆ ಎಂಬುದನ್ನ ಈ ಸಿದ್ಧಾಂತವು ಪೂರ್ಣವಾಗಿ ವಿವರಿಸುವುದಿಲ್ಲ. ಯಾಕೆಂದ್ರೆ ಅನೇಕ ಸಲ ಉದ್ದಿಮೆದಾರನ ತನ್ನ ಚಾಣಾಕ್ಷತನ, ದಕ್ಷತೆ, ದೂರದೃಷ್ಟಿ, ಜಾಣ್ಮೆ ಮೊದಲಾದವುಗಳಿಂದ ಲಾಭವನ್ನ ಗಳಿಸುತ್ತಾನೆ ಎಂಬುದನ್ನ ಈ ಸಿದ್ಧಾಂತ ಗಮನಿಸಿಲ್ಲ. ಗಂಡಾಂತರಗಳನ್ನ ಹೊರುವುದರಿಂದ ಲಾಭ ಉದ್ಭವಿಸುತ್ತದೆ ಎಂಬುದನ್ನು ಈ ಸಿದ್ಧಾಂತ ಹೇಳುವುದು ಸರಿಯಲ್ಲ, ಏಕೆಂದರೆ ಗಂಡಾಂತರಗಳನ್ನ ಕಡಿಮೆ ಮಾಡುವುದರಿಂದ, ಅವುಗಳನ್ನ ನಿವಾರಿಸುವುದರಿಂದ ಲಾಭವು ಉತ್ಪಾದಿಸುತ್ತದೆ ಎಂಬುದೆಂಬುದನ್ನ ಈ ಸಿದ್ಧಾಂತ ಗಮನಿಸಿಲ್ಲ. ಅನೇಕ ಸಲ ಗಂಡಾಂತರಗಳನ್ನ ಹೊರುವುದರಿಂದ ಲಾಭ ಉದ್ಭವಿಸುತ್ತದೆ ಎಂದು ಹೇಳುವುದು ಸರಿಯಲ್ಲ, ಇತರ ಅನೇಕ ಅಂಶಗಳಿಂದಲೂ ಸಹ ಲಾಭವು ಉದ್ಭವಿಸುತ್ತದೆ. ದ ಥಿಯರಿ ಇಂಪ್ಲಾಯ್ಸ್ ದಟ್ ದ ಪ್ರಾಫಿಟ್ ಆರ್ ಹೈ ಅಂಡ್ high risk enterprises, but in reality this is difficult to prove. And next one theory, that is the dynamic theory of profit. ಪ್ರೊಫೆಸರ್ JB ಕ್ಲಾರ್ಕ್ ಚಲನಾತ್ಮಕ ಲಾಭದ ಸಿದ್ಧಾಂತ ಅಂತೇಳಿ ಕರಿತೇವೆ. ಇದನ್ನ JB ಕ್ಲಾರ್ಕ್ ಎಂಬ ಅಮೆರಿಕದ ಅರ್ಥಶಾಸ್ತ್ರಜ್ಞರು ಇದನ್ನ ರಚಿಸಿದ್ದಾರೆ. ಈ ಸಿದ್ಧಾಂತದ ಪ್ರಕಾರ ಲಾಭವು ಚಲನಾತ್ಮಕ ಸಮಾಜದಲ್ಲಿ ಮಾತ್ರ ಉದ್ಭವಿಸುತ್ತದೆ. ನಿಶ್ಚಲವಾದ ಇಲ್ಲವೇ ಜಡವಾದ ಸಮಾಜದಲ್ಲಿ ಗಂಡಾಂತರಗಳೇ ಇರುವುದಿಲ್ಲ, ಆದುದರಿಂದ ಅಲ್ಲಿ ಲಾಭಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾದ್ರೆ ಚಲನಾತ್ಮಕ ಸಮಾಜದಲ್ಲಿ ಯಾವಾಗಲೂ ಬದಲಾವಣೆ ಆಗುತ್ತಿರ್ತವೆ. ಹೆಂಗ್ ಬದಲಾವಣೆ ಆಗ್ತಿರ್ತಾವ ಅಂತಂದ್ರ ಜನಸಂಖ್ಯೆ, ಅನುಭೋಗಿಗಳ ಅನುಭೋಗದ ಮಟ್ಟ,
ಬಂಡವಾಳದ ಪ್ರಮಾಣ, ಉತ್ಪಾದನೆಯ ಪದ್ಧತಿಗಳು, ಹೊಸ ತಾಂತ್ರಿಕ ಜ್ಞಾನದ ಶೋಧನೆ ಆಗಿರ್ಬೋದು, ಉದ್ಯಮ ಸಂಸ್ಥೆಗಳ ಸಂಘಟನೆಯ ಪ್ರಕಾರಗಳಾಗಿರ್ಬೋದು, ಅನುಭೋಗಿಗಳ ಬಯಕೆಗಳು, ಇವೆಲ್ಲ ಸ್ಥಿರವಾಗ್ಲಿಕ್ಕೆ ಇರಲಿಕ್ಕೆ ಸಾಧ್ಯವಿಲ್ಲ. ಚಲನಾತ್ಮಕ ಸಮಾಜದಲ್ಲಿ ಇವೆಲ್ಲವುಗಳು ಏನಾಗ್ತಾವ ಅಂತಂದ್ರೆ ಬದಲಾಗ್ತಾವೆ. ಈ ಬದಲಾವಣೆಗಳಿಂದ ಉತ್ಪಾದನಾ ವೆಚ್ಚ ಮತ್ತು ಬೆಲೆಗಳು ಸಹ ಏನಾಗ್ತದೆ ಅಂತಂದ್ರೆ ಬದಲಾಗುತ್ತಾ ಹೋಗುತ್ತವೆ. ಅದರ ಜೊತೆಗೆ ಉತ್ಪಾದನಾ ವೆಚ್ಚ ತಗ್ಗುತ್ತದೆ, ಬೆಲೆಗಳು ಮತ್ತೇನಾಗ್ತಾವ ಅಂತಂದ್ರೆ ಏರ್ಕೊಂತ ಹೋಗ್ತಾವು. ಆದುದರಿಂದ ಉದ್ದಿಮೆದಾರರಿಗೆ ಲಾಭ ಮಾಡಿಕೊಳ್ಳಲು ಏನಾಗ್ತದೆ ಅಂದ್ರೆ ಸಾಧ್ಯವಾಗುತ್ತದೆ. ಇಷ್ಟೆಲ್ಲ ಮಹತ್ವದ ಅಂಶಗಳನ್ನ ಒಳಗೊಂಡಿದ್ರು ಅದು ಟೀಕೆಗಳಿಂದ ಏನಾಗೈತೆ ಅಂತಂದ್ರೆ ಹೊರತಾಗಿಲ್ಲ. Profit is the difference between price and the cost of production of the commodity. Society can be static or a dynamic. Profit arises only in a dynamic society. A static society is characterized by no changes in size of the population, technical knowledge, the amount of capital, method of production of the firms, the size of the industry, and wants to the people. And it is also include some of the criticism. Profit is paid even the static organized society as is a observed phenomena. ಹಾಗಾದ್ರೆ ಒಂದು ನಿರೀಕ್ಷಿತ ಮತ್ತೇನು ಹೇಳ್ತೇವೆ ಅಂತಂದ್ರೆ ಇನ್ನೊಂದು ಅನಿರೀಕ್ಷಿತ ಅಂತ ಹೇಳ್ತೇವೆ. ನಿರೀಕ್ಷಿತ ಬದಲಾವಣೆಗಳಿಂದ ಆಗಬಹುದಾದ ಗಂಡಾಂತರಗಳನ್ನ ಅಂದಾಜು ಮಾಡಿ ಅವುಗಳಿಂದ ಆಗಬಹುದಾದ ನಷ್ಟವನ್ನ ಸಹ ನಾವಿಲ್ಲಿ ದೂರ ಮಾಡಬಹುದಾಗಿದೆ ಅಂತ ಹೇಳ್ತೇವೆ. ಹಾಗಾದ್ರೆ ಮುಂಗಾಣದ ಮತ್ತು ಪರಿಹಾರ ಕಂಡು ಹಿಡಿಯಲಾಗದ ಬದಲಾವಣೆಗಳಿಂದ ಮಾತ್ರ ಲಾಭ ಉದ್ಭವಿಸುತ್ತದೆ ಎಂದು ಹೇಳುವುದು ಸರಿಯಲ್ಲ ಅಂತ ಹೇಳ್ತೇವೆ. Next one, that is the important in the theories of profit, that is the innovation theory of a profit, propounded by the G.A. Schumpeter. He is a German economist. ಈ ಸಿದ್ಧಾಂತವನ್ನ ಜರ್ಮನಿಯ ಖ್ಯಾತ ಅರ್ಥಶಾಸ್ತ್ರಜ್ಞರಾದಂಥ G.A. ಶುಂಪಿಟರ್ ಅವರು ರಚಿಸಿದ್ದಾರೆ. ಅವರ ಪ್ರಕಾರ ಲಾಭವು ಹೊಸ ವಿಧಾನಗಳನ್ನು ಕಂಡುಹಿಡಿಯುವುದರಿಂದ ಮಾತ್ರ ಉದ್ಭವಿಸಲು ಸಾಧ್ಯ. ಈಗ ಯಾವೊಬ್ಬ ಉತ್ಪಾದಕ ಹೊಸ ಉತ್ಪಾದನಾ ವಿಧಾನವನ್ನ ಕಂಡುಹಿಡಿಯಬಹುದು ಅಥವಾ ಉತ್ಪಾದನೆಯಲ್ಲಿ ಆವಿಷ್ಕಾರವನ್ನ ಅಳವಡಿಸಿ ಲಾಭವನ್ನ ಪಡೆದುಕೊಳ್ಳಬಹುದು. ಲಾಭದ ಪ್ರಮಾಣ ಹೆಚ್ಚಾಗಿದ್ರೆ ಇಂಥ ಚಟುವಟಿಕೆಗಳಲ್ಲಿ ತೊಡಗಿದವರಿಗೆ ಏನಾಗ್ತದೆ ಅಂತಂದ್ರೆ ಉತ್ತೇಜನ ಸಿಗುತ್ತದೆ. ಅದರಿಂದ ಅವ್ರು ಏನ್ ಮಾಡ್ತಾರಂದ್ರೆ ಹೊಸ ಹೊಸ ಉತ್ಪಾದನಾ ವಿಧಾನಗಳನ್ನ ಕಂಡುಹಿಡಿದು ಹೀಗೆ ಆವಿಷ್ಕಾರವು ಲಾಭಕ್ಕೆ ಕಾರಣವಾದ್ರೆ ಲಾಭ ಆವಿಷ್ಕಾರಕ್ಕೆ ಕಾರಣವಾಗ್ತೈತಿ. ಅವೆರಡು ಒಂದನ್ನೊಂದು ಏನಾಗ್ತಾವ ಅಂತಂದ್ರೆ ಹಿಂಬಾಲಿಸುತ್ತಾ ಹೋಗುತ್ತವೆ ಅಂತೇಳಿ ಹೇಳ್ತೇವೆ. ಹಾಗಾದ್ರೆ ಯಾವ ರೀತಿ ಆವಿಷ್ಕಾರ ಅಂತಂದ್ರೆ ಒಂದು ರೀತಿಯ ಶೋಧನೆ ಅಂತ ಹೇಳ್ತೇವೆ. ಅದು ಹೊಸ ಯಂತ್ರವಾಗಿರ್ಬೋದು, ಕಚ್ಚಾ ಸಾಮಗ್ರಿ ಆಗಿರ್ಬೋದು, ಹೊಸ ಉತ್ಪಾದನಾ ವಿಧಾನವಾಗಿರ್ಬೋದು, ಹೊಸ ವಸ್ತುವಾಗಿರ್ಬೋದು, ಹೊಸ ಮಾರುಕಟ್ಟೆ ಆಗಿರ್ಬೋದು, ಇಲ್ಲವೇ ಹೊಸ ಆಡಳಿತ ವ್ಯವಸ್ಥೆಯಾಗಿರ್ಬೋದು, ಇನ್ಯಾವುದೇ ಹೊಸ ಸಂಶೋಧನೆಯಾಗಿರ್ಬೋದು. ಎಲ್ಲಿಯವರೆಗೆ ಇಂತಹ ಆವಿಷ್ಕಾರವನ್ನ ಇತರರು ಅನುಕರಣೆ ಮಾಡಲಾರರೋ ಅಲ್ಲಿಯವರೆಗೆ ಅದನ್ನ ಅಳವಡಿಸಿದವರಿಗೆ ಅಧಿಕ ಪ್ರಮಾಣದಲ್ಲಿ ಲಾಭ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. Innovation undertaken by entrepreneurs fetch them profit. Innovation include discovery of new material or new technique of a production. There are two types of innovation. Those which change the production function and reduce the cost of a production. Second one, those innovation which stimulate the demand for the product, which change the demand or utility function. According to Schumpeter, organizing and managing the firm is not the function for which he should be given profit. The entrepreneur earns profit due to his acts of innovation. Innovation lead to short-term profit when imitated by others. Profit dry out. It is not also exceptions of the criticisms. ಟೀಕೆಗಳಿಂದ ಇದು ಹೊರತಾಗಿಲ್ಲ. Concentrates only on innovation, neglects other factors.
ಕೇವಲ ಶೋಧನೆ ಆವಿಷ್ಕಾರಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನ ನೀಡಿ ಇತರ ಅಂಶಗಳನ್ನ ತಿರಸ್ಕರಿಸಿದ್ದಾರೆ. ಶುಂಪಿಟರ್ ಅಸ್ಯೂಮ್ಸ್ ಕ್ಯಾಪಿಟಲಿಸ್ಟ್ ಟೇಕ್ಸ್ ರಿಸ್ಕ್, ಹೆನ್ಸ್ ದ ಪ್ರಾಫಿಟ್ ಈಸ್ ನಾಟ್ ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್. ದಿಸ್ ವ್ಯೂ ಈಸ್ ಹೈಲಿ ಚಾಲೆಂಜ್ಡ್. ಅದು ಉದ್ದಿಮೆದಾರನ ಸಂಘಟನಾ ಕಾರ್ಯಗಳನ್ನು ಸರಿಯಾಗಿ ಪರಿಶೀಲಿಸಿಲ್ಲ. ಗಂಡಾಂತರಗಳನ್ನೆದುರಿಸುವುದರಿಂದ ಲಾಭ ಉದ್ಭವಿಸುತ್ತದೆ ಹೊರತು ಸಂಶೋಧನೆಗಳನ್ನು ಕಂಡುಹಿಡಿಯುವುದರಿಂದ ಲಾಭ ಉದ್ಭವಿಸುತ್ತದೆ ಎಂದು ಹೇಳುವುದು ಸರಿಯಲ್ಲ. ಟೇಕ್ ಅ ವೆರಿ ನ್ಯಾರೋ ವ್ಯೂ ಆಫ್ ಎಂಟರ್ಪ್ರಿನಿಯಲ್ ಫಂಕ್ಷನ್ಸ್. And next one, uncertainty theory of profit, propounded by the Professor F.H. Knight. Like Hawley, Knight proposed that profit arises due to risk beared by entrepreneurs. According to him, there are two types of a risk. One is a forcible risk and unforceable risk. Forcible risk, which can be covered with insurance and can be avoided. Unforeseeable risk, those that are uncertain and uninsurable, and managing these effectively leads to profit. ಈ ಸಿದ್ಧಾಂತವನ್ನ ಎಫ್.ಎಚ್. ನೈಟ್ ಎಂಬ ಅಮೆರಿಕ ಅರ್ಥಶಾಸ್ತ್ರಜ್ಞರು ಪ್ರತಿಪಾದಿಸಿದ್ದಾರೆ. ಈ ಸಿದ್ಧಾಂತದ ಪ್ರಕಾರ ಲಾಭವು ಗಂಡಾಂತರಗಳನ್ನ ಹೊರುವುದಕ್ಕೆ ಕೊಡುವ ಪ್ರತಿಫಲವಾಗಿದೆ. ಅದು ಉದ್ದಿಮೆಯಲ್ಲಿನ ಅನಿಶ್ಚಿತತೆಗಳನ್ನ ಹೊರುವುದಕ್ಕೆ ಕೊಡುವ ಪ್ರತಿಫಲವಾಗಿದೆ. ಪ್ರತಿಯೊಂದು ಅರ್ಥವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳು ಯಾವಾಗಲೂ ಸಂಭವಿಸುತ್ತಿರುತ್ತವೆ. ಹೊಸ ವಸ್ತುಗಳು ಮಾರುಕಟ್ಟೆಗೆ ಬರುತ್ತವೆ, ಹಳೆ ವಸ್ತುಗಳು ಮಾರುಕಟ್ಟೆಯಿಂದ ನಿರ್ಗಮಿಸುತ್ತವೆ. ಜನಸಂಖ್ಯೆ ಹೆಚ್ಚಾಗುತ್ತದೆ, ಹೊಸ ಉತ್ಪಾದನಾ ವಿಧಾನಗಳು ಶೋಧಿಸಲ್ಪಡುತ್ತವೆ. ಆದುದರಿಂದ ಉದ್ದಿಮೆದಾರರ ನಿರೀಕ್ಷೆಗಳು ಬಹಳ ಅನಿಶ್ಚಿತವಾಗಿರುತ್ತವೆ. ಅವರು ಅನೇಕ ಸಂದರ್ಭಗಳಲ್ಲಿ ಮಾಡಿದಂಥ ಒಂದು ನಿರೀಕ್ಷೆಗಳು ಸುಳ್ಳಾಗಬಹುದು, ಅವರಿಗೆ ಹಾನಿಯಾಗುವಂಥ ಒಂದು ಸಂಭವವಿರುತ್ತದೆ. ಹಾಗಾದ್ರೆ ಈ ಒಂದು ಉದ್ದಿಮೆಯಲ್ಲಿ ಅನಿಶ್ಚಿತೆಗಳು ಎರಡು ಪ್ರಕಾರದ ಗಂಡಾಂತರಗಳಿಂದ ಉದ್ಭವಿಸುತ್ತದೆ. ಒಂದನೇದು ನಿರೀಕ್ಷಿತ, ಎರಡನೇದ್ದು ಅನಿರೀಕ್ಷಿತ ಅಂತ ಹೇಳ್ತೇವೆ. ಮೊದಲನೇ ಪ್ರಕಾರದ ನಿರೀಕ್ಷಿತ ಒಂದು ಬೆಂಕಿ, ಕಳುವು, ಕೊಳ್ಳೆ ಮೊದಲಾದವುಗಳು ವಿಮಾ ಸಂಸ್ಥೆಗಳಾಗಿ ವರ್ಗಾಯಿಸಿ ಉದ್ದಿಮೆದಾರರು ನಿಶ್ಚಿಂತರಾಗಬಹುದು. ಎರಡನೇದು, ಉದ್ದಿಮೆದಾರರು ಈ ಗಂಡಾಂತರಗಳನ್ನ ನಿವಾರಿಸುವ ಸಲುವಾಗಿ ವಿಮಾ ಸಂಸ್ಥೆಗಳು ಸ್ಥಾಪಿಸಲ್ಪಡುತ್ತವೆ. ಎರಡನೇದಂತಂದ್ರೆ ಉದ್ದಿಮೆದಾರರು ಈ ಗಂಡಾಂತರಗಳಿಂದ ಉದ್ಭವಿಸುವ ಅನಿಶ್ಚಿತತೆಗಳನ್ನ ತಾವೇ ವಹಿಸದೆ ವಿಮಾ ಸಂಸ್ಥೆಗೆ ವರ್ಗಾಯಿಸುತ್ತಾರೆ ಅಂತ ಹೇಳ್ತೇವೆ. ಹಾಗಾದ್ರೆ ಎರಡನೇ ಅಂಶ ಅಂತಂದ್ರೆ ಕೆಲವು ಗಂಡಾಂತರಗಳು ಅನಿರೀಕ್ಷಿತವಾಗಿರುತ್ತೆ. ಅವುಗಳನ್ನ ಬೇರೆಯವರಿಗೆ ವಹಿಸಿಕೊಡಲು ಉದ್ದಿಮೆದಾರನಿಗೆ ಸಾಧ್ಯವಿಲ್ಲ. ಅವುಗಳನ್ನ ಉದ್ದಿಮೆದಾರ ತಾನೇ ಸ್ವತಃ ಏನಾಗ್ತದೆ ಅಂತಂದ್ರೆ ಹೊರಬೇಕಾಗುತ್ತದೆ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಸರ್ಕಾರದ ಧೋರಣೆಗಳಲ್ಲಾಗುವ ಬದಲಾವಣೆಗಳು, ಬೇಡಿಕೆಯಲ್ಲಾಗುವಂತ ಬದಲಾವಣೆಗಳು, ಬೆಲೆಯಲ್ಲಾಗುವಂತ ಏರಿಳಿತಗಳು, ಅನುಭೋಗಿಯ ಬಯಕೆಗಳಲ್ಲಾಗುವ ಬದಲಾವಣೆಗಳು, ತಾಂತ್ರಿಕ ಬದಲಾವಣೆಗಳು, ಹೊಸ ವಸ್ತುಗಳ ಉತ್ಪಾದನೆ ಮೊದಲಾದ ಗಂಡಾಂತರಗಳು ಅನಿರೀಕ್ಷಿತ ಗಂಡಾಂತರಗಳಾಗಿವೆ ಎಂದು ಪ್ರೊಫೆಸರ್ ನೈಟ್ ಅವರು ತಿಳಿಸಿದ್ದಾರೆ ಅಂತ ಹೇಳ್ತೇವೆ. ಹಾಗಾದ್ರೆ ಅನಿಶ್ಚಿತೆಗಳ ಪ್ರಮಾಣಕ್ಕನುಗುಣವಾಗಿ ಲಾಭವು ಉದ್ದಿಮೆದಾರನಿಗೆ ಸಿಗಬೇಕು. ಇಲ್ಲವಾದರೆ ಉದ್ದಿಮೆದಾರನು ಉದ್ದಿಮೆಯನ್ನ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುತ್ತಾನೆ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಇಷ್ಟೆಲ್ಲ ಮಹತ್ವವನ್ನು ನಾವು ಹೊಂದಿದ್ರೂ ಸಹ ಅದು ಟೀಕೆಗಳಿಂದ ಏನಾಗೈತೆ ಅಂತಂದ್ರೆ ಹೊರತಾಗಿಲ್ಲ. ಎಂಟರ್ಪ್ರಿನ್ಯೂರ್ earns no profit in spite of uncertainty bearing, neglects other factors determining a profit. Quantitative measurement of a profit as per this theory is difficult. Monopoly firms may enjoy higher profits and may not be because of uncertainty alone. ಕೇವಲ ಅನಿಶ್ಚಿತತೆಯನ್ನ ಹೊರುವುದೆಂದೇ ಉದ್ದಿಮೆದಾರನ ಕರ್ತವ್ಯವಾಗಿಲ್ಲ, ಅದರೊಂದಿಗೆ ಇನ್ನೂ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಅನಿಶ್ಚಿತತೆಗಳನ್ನ ಅಳೆಯಲು ಸಾಧ್ಯವಿಲ್ಲ. ಲಾಭವು ಇತರ ಅನೇಕ ಅಂಶಗಳಿಂದ ಸಹ ಉದ್ಭವಿಸುತ್ತದೆ. ಈ ಎಲ್ಲ ಅಂಶಗಳನ್ನ ಈ ಸಿದ್ಧಾಂತವು ಪರಿಶೀಲಿಸಿಲ್ಲ. Lastly, conclude this session. Theories of the profit: Walker, Hawley, Clark, Schumpeter, Knight.
These are the different theories of a profit. It is uncertain and it varies from person to person and time to time with the same person. ಈ ಪ್ರಕಾರ ಲಾಭವು ಸ್ಥಳದಿಂದ ಸ್ಥಳಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬದಲಾಗುತ್ತಾ ಹೋಗುತ್ತದೆ. ಲಾಭದ ಬಗೆಗೆ ಹೀಗೆ ವಿವಿಧ ಅರ್ಥಶಾಸ್ತ್ರಜ್ಞರು ವಿವಿಧ ರೀತಿಯಲ್ಲಿ ಸಿದ್ಧಾಂತಗಳನ್ನು ರಚಿಸಿದ್ದಾರೆ. ಆದರೆ ಯಾವ ಸಿದ್ಧಾಂತವು ಪರಿಪೂರ್ಣವೂ ಸಮರ್ಪಕವೂ ಸಮಂಜಸವೂ ಆಗಿರುವುದಿಲ್ಲ. ಯಾಕೆಂದರೆ ಲಾಭವು ಮಾರುಕಟ್ಟೆಯಲ್ಲಿನ ಪೈಪೋಟಿಯ ಸ್ವರೂಪವನ್ನು ಅವಲಂಬಿಸಿರುತ್ತದೆ. ಥ್ಯಾಂಕ್ ಯು.